ಹೊನ್ನಾವರದ ಪರೇಶ್ ಮೇಸ್ತನ ಸಾವಿನ ಹಿಂದೆ ಬಿಜೆಪಿ ಕೈವಾಡ ಇರುವ ಶಂಕೆ ಬಲವಾಗಿದ್ದು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದ ನ್ಯಾಯಪೀಠದ ಮುಂದೆ ಪ್ರಕರಣದ ಸಮಗ್ರ ವಿಚಾರಣೆ ನಡೆಯಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ಭಟ್ಕಳದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ಪರ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪರೇಶ್ ಮೇಸ್ತಾ ಸಾವಿಗೀಡಾದ ಕೂಡಲೇ ಅಂದಿನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರೇಶ್ ಮೇಸ್ತಾನ ಸಾವಿಗೆ ನ್ಯಾಯ ಕೊಡಿಸುವ ಮಾತನಾಡಿದ್ರು. ಆದರೆ ಇಷ್ಟು ವರ್ಷಗಳು ಕಳೆದರೂ ಯಾವುದೇ ವಿಚಾರಣೆ ನಡೆದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪರೇಶ್ ಮೇಸ್ತಾ ಆಗಿದೆ. ನಾವೆಲ್ಲರೂ ಸಹ ಹೇಳಿದ್ವಿ ಅದರಲ್ಲಿ ಬಹಳ ಷಡ್ಯಂತ್ರ ಕುತಂತ್ರ ಇದೆ ಅಂತ ಹೇಳಿ ಬಹಳ ದೊಡ್ಡದಾಗಿ ಹೇಳಿದ್ರು. ಸಿಬಿಐ ತನಿಖೆ ಮಾಡ್ತೀವಿ ಅಂತ ಹೇಳಿ ಈಗಿರ್ತಕ್ಕಂಥ ಗೃಹ ಸಚಿವರು ಅವರು ಗಡಿಪಾರು ಮಾಡ್ಬಿಟ್ಟಿದ್ರು. ಗುಜರಾತ್ ಇಂದ 2 ವರ್ಷ ನೀವು ಬರೋಂಗಿಲ್ಲ, ಕಾಂಗ್ರೆಸ್ ಅವರಲ್ಲ, ಸುಪ್ರೀಂ ಕೋರ್ಟ್ ಇವತ್ತು ಅವರೇ ದುರದೃಷ್ಟ. ಅವರು ಗೃಹ ಮಂತ್ರಿಗಳು ಕೇಂದ್ರದಲ್ಲಿ ಅವರೇ ಇಲ್ಲಿ ಬಂದಿದ್ರು. ಪರೇಶ್ ಮನೆಗೂ ಭೇಟಿ ಮಾಡಿ ಹೇಳಿದ್ರು, ನಾನು ನಿಮ್ಗೆ ವಿಚಾರಣೆ ಮಾಡಿಸ್ತೀನಿ ಅಂತ ಹೇಳಿ. ನೋಡೋಣ, ವಿಚಾರಣೆ ಮಾಡಲಿ. ಅಂದ್ರೆ ಹಾಲಲ್ಲಿ ನೀರು ಎಷ್ಟಿದೆ, ಹಾಲು ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅನ್ನೋದು ಗೊತ್ತು. ಅದಕ್ಕೆ ಚುನಾವಣೆಗೋಸ್ಕರ ಬಿಜೆಪಿಯೇ ಇದನ್ನ ನಡೆಸಿರುವ ಸಾಧ್ಯತೆ ಇದ್ದು, ಇದನ್ನ ಬಿಜೆಪಿ ನಾಯಕರೋರ್ವರು ನನಗೆ ಬ್ರಹ್ಮಾವರದಲ್ಲಿ ಭೇಟಿಯಾಗಿ ತಿಳಿಸಿದ್ದಾರೆ. ವಿಚಾರಣೆ ನಡೆದರೆ ಬಿಜೆಪಿ ನಾಯಕರೇ ಸಿಲುಕಿಕೊಳ್ಳುತ್ತಾರೆ ಎನ್ನುವ ಭಯ ಅವರನ್ನ ಕಾಡುತ್ತಿದೆ. ಚುನಾವಣೆಯ ಸಂದರ್ಭದಲ್ಲಿ ಮನುಷ್ಯತ್ವವನ್ನ ಮೀರಿ ಬಿಜೆಪಿಯವರು ಕೆಲಸ ಮಾಡುತ್ತಾರೆ ಎಂದು ಆರೋಪಿಸಿದರು. ಬಿಜೆಪಿ ಎಂಪಿ ಸಂವಿಧಾನವನ್ನ ಬದಲಾವಣೆ ಮಾಡುವುದಾಗಿ ಬಹಿರಂಗವಾಗಿ ಹೇಳುತ್ತಾರೆ. ಇವರು ಯಾರಿಗೆ ನ್ಯಾಯ ಕೊಡುತ್ತಾರೆ? ಬಿಜೆಪಿಗೆ ಜನರ ಮೇಲೆ ನಂಬಿಕೆ ಇಲ್ಲ. ಈ ವಿಷಯವನ್ನ ಕಾಂಗ್ರೆಸ್ ಅಥವಾ ಬಿಜೆಪಿಯ ಚುನಾವಣೆಯ ವಿಷಯವಾಗಿ ನೋಡಬಾರದು. ಇದು ರಾಷ್ಟ್ರದ ಉಳಿವಿನ ಪ್ರಶ್ನೆಯಾಗಿದೆ ಎಂದರು. ಪ್ರಮುಖವಾದ ನಾಯಕರು ನಾನು ಬ್ರಹ್ಮಾವರದಲ್ಲಿದ್ದಾಗ ನನ್ನ ಬಂದು ಭೇಟಿ ಮಾಡಿದ್ರು. ಸರ್, ನಿಮ್ಮನ್ನು ಭೇಟಿ ಮಾಡ್ಬೇಕು. ನಾನು ಹೇಳಿದೆ, ನಿನ್ಗೇನಪ್ಪ ಕೆಲಸ? ಭಾರತೀಯ ಜನತಾ ಪಾರ್ಟಿ RSS ಅವ್ರು ನನಗೇನು ಕೆಲಸ ಇಲ್ಲ ಸರ್, 2 ನಿಮಿಷ ಮಾತಾಡ್ಬೇಕು ನಿಮ್ಗೆ. 2 ನಿಮಿಷ ಬಂದು 1 ಗಂಟೆ ಹೇಳಿದ್ರು. ನನ್ನ ಮೇಲೆ 4 ಮರ್ಡರ್ ಕೇಸ್ ಇದೆ, 52 ಕೇಸ್ಗಳಿದೆ. ನಾನು ಹೇಳಿದೆ, ಪರೇಶ್ ಮಸ್ತಾದ್ ಏನಪ್ಪ ಅಂತ ಹೇಳಿಲ್ಲ ಸರ್, ಅದು ಮರ್ಡರ್ ಮಾಡಿಸಿರೋದೆ ಚುನಾವಣೆಗೋಸ್ಕರ ಆಗಿದೆ ಅಂತ ಹೇಳಿ. ಚುನಾವಣೆ ಬಂದ ಸಂದರ್ಭದಲ್ಲಿ ಇವರು ನೀವು ನೋಡಿ, ನಾನು ಈಗ ಹಲವಾರು ಜಿಲ್ಲೆ ನೋಡ್ಕೊಂಡು ಬಂದೆ. ಎಲ್ಲೋದ್ರೂ ಸರ್ ರೋಡು, ರಸ್ತೆ, ಮನೆ, ನೀರು ಇವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಮಾತಾಡ್ತಾರೆ. ಭಾರತೀಯ ಜನತಾ ಪಾರ್ಟಿಯವ್ರು ನೋಡಿ ಪಾಕಿಸ್ತಾನ, ಚೈನಾ, ಇಲ್ಲಾಂದ್ರೆ ಹಿಂದೂ, ಮುಸ್ಲಿಂ ಇವೇ ಮಾತಾಡ್ತಾರೆ. ಜನಗಳ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲದಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪಕ್ಷ. ಕಾಂಗ್ರೆಸ್ ಪಕ್ಷ ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಮಹಿಳೆಯರಿಗೆ, ಹಿಂದುಳಿದವರಿಗೆ, ಆದಿವಾಸಿಗಳಿಗೆ ಮೀಸಲಾತಿ ನೀಡಿ ಸಮಾಜದಲ್ಲಿ ಸಮಾನತೆ ಸಾಧಿಸುವ ಪ್ರಯತ್ನ ನಡೆಸಿದೆ ಎಂದು ವಿವರಿಸಿದರು. ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಅದಕ್ಕೆ ಕೆಲವು ವಿಚಾರಗಳನ್ನ ಸುಮಾರು ಸ್ವತಂತ್ರ ಬಂದ 30 ವರ್ಷ ಆದ ನಂತರ 84ನೇ 85ನೇ ಇಸ್ವಿನಲ್ಲಿ ತಿದ್ದುಪಡಿ ನಮ್ಮ ರಾಜೀವ್ ಗಾಂಧಿ ಅವರು ತಂದು ಮಹಿಳೆಯರಿಗೂ ಸಹ 50% ಮೀಸಲಾತಿ ಮಾಡಿ ಎಲ್ಲಾ ವರ್ಗದವರಿಗೂ ಸಹ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ಸಾಮಾನ್ಯ ವರ್ಗದವರು ಎಲ್ರಿಗೂ ಸಹ ಮೀಸಲಾತಿ ತಂದು ಎಲ್ರಿಗೂ ಸಹ ಸಮಾನವಾದ ಹಕ್ಕಿದೆ ತಮ್ಮ ಪಂಚಾಯತಿ, ತಮ್ಮ ಹಳ್ಳಿಯನ್ನ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಮೂಲ ಉದ್ದೇಶದಿಂದ ಈ ಒಂದು ಸಂವಿಧಾನಕ್ಕೆ ತಿದ್ದುಪಡಿ ತಂದು 1992-93ನೇ ಇಸ್ವಿಯಲ್ಲಿ ಇದಕ್ಕೆ ಒಂದು ಪುಷ್ಟಿಯನ್ನು ಕೊಟ್ಟು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ನೇರವಾಗಿ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಪಂಚಾಯತಿ ರಾಜ್ ವ್ಯವಸ್ಥೆ. ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮೊಗೇರ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಅಬ್ದುಲ್ ಮಜೀದ್, ಮುಜಾಮಿಲ್ ಖಾಜಿಯಾ, ವಿಠ್ಠಲ್ ನಾಯ್ಕ್, ಭಟ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನಾ ನಾಯ್ಕ್, ಟಿಡಿ ನಾಯ್ಕ್, ನಾರಾಯಣ್ ಜೆ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ದಿನದಿಂದ ದಿನಕ್ಕೆ ಜನಸಾಮಾನ್ಯನ ಕೈಗೆ ಎಟುಕದ ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ತರಕಾರಿ ರೇಟು ಏರುತ್ತಲೇ ಇದ್ದು, ಕಾಯಿ ಪಲ್ಯವನ್ನ ಖರೀದಿಸಲು ಜನಸಾಮಾನ್ಯ ಚಿಂತಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಇಷ್ಟು ದಿನಗಳ ಕಾಲ ಮದುವೆ ಕಾರ್ಯವಿದ್ದರೆ ಬಂಗಾರ ಖರೀದಿ ಎಂದರೆ ಹೆದರುತ್ತಿದ್ದ ಜನ ಇದೀಗ ಯಾಕಾದರೂ ಈ ಸಂದರ್ಭದಲ್ಲಿ ಮದುವೆ ಇಟ್ಟುಕೊಂಡಿದ್ದೇನೆ ಎನ್ನುವಂತಾಗಿದೆ. ಶಿರಸಿ ಮಾರುಕಟ್ಟೆಯಲ್ಲಿ ನುಗ್ಗೆಕಾಯಿ ರೂಪಾಯಿ 400 ಕೆಜಿಗೆ ಆದರೆ ಕ್ಯಾಬೇಜ್ 65 ರೂಪಾಯಿ, ಟೊಮೆಟೊ 85 ರೂಪಾಯಿ, ಬೆಂಡೆಕಾಯಿ 100 ರೂಪಾಯಿ, ಸೌತೆಕಾಯಿ 45 ರೂಪಾಯಿ, ಫ್ಲವರ್ 65 ರೂಪಾಯಿ, ಮೂಲಂಗಿ 65 ರೂಪಾಯಿ, ಬದನೆಕಾಯಿ 65 ರೂಪಾಯಿ, ಕ್ಯಾಪ್ಸಿಕಮ್ 125 ರೂಪಾಯಿ, ಹಸಿಮೆಣಸು 85 ರೂಪಾಯಿ, ಹಾಗಲಕಾಯಿ 85 ರೂಪಾಯಿ, ಗಜರಿ 100 ರೂಪಾಯಿ, ಬೀಟ್ರೂಟ್ 45 ರೂಪಾಯಿ ಹಾಗೂ ಉಳ್ಳಾಗಡ್ಡಿ 60 ರೂಪಾಯಿಗೆ ತಲುಪಿದೆ. ಇಷ್ಟು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ತರಕಾರಿ ಬೆಲೆ ಗಗನಕ್ಕೆ ಏರಿದ್ದು, ಇದಕ್ಕೆಲ್ಲ ಅಕಾಲಿಕ ಮಳೆಯೇ ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ. ಅಲ್ಲದೆ ತರಕಾರಿ ಅಂಗಡಿಗಳನ್ನ ನಂಬಿ ಗ್ರಾಮೀಣ ಭಾಗದಲ್ಲಿ ತರಕಾರಿ ಮಾರುತ್ತಿದ್ದ ತರಕಾರಿ ಅಂಗಡಿ ಮಾಲಕರು ದುಬಾರಿ ತರಕಾರಿ ತಂದು ಮಾರಲಾಗದ ಸ್ಥಿತಿಯಲ್ಲಿದ್ದಾರೆ. ಇದೇ ಮೊದಲ ಬಾರಿಗೆ ನುಗ್ಗೆಕಾಯಿಗೆ ಎಲ್ಲಿಲ್ಲದ ದರ ಬಂದಿದ್ದು, ಮದುವೆ ಮುಂಜಿಗಳಿಗೆ ಸಾಂಬಾರ್ ರುಚಿಗಾಗಿ ನುಗ್ಗೆಕಾಯಿಯನ್ನ ಬಳಸಲಾಗುತ್ತಿತ್ತು. ದುಬಾರಿಯಾಗಿದ್ದರಿಂದ ಗ್ರಾಹಕರು ಅದರತ್ತ ಮುಖ ಮಾಡದ ಸ್ಥಿತಿಯಲ್ಲಿದ್ದಾರೆ.
ಕಳೆದ 2 ವರ್ಷಗಳಿಂದ ಕೊರೋನಾ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ಏನಾದರೂ ಕೆಲಸ ಮಾಡಿ ಜೀವನ ಮಾಡಬೇಕು ಎಂದು ಹಲವು ಯುವಕರು ಹಳ್ಳಿಗಳಿಗೆ ಹಾಗೂ ನಗರದ ವಾರ್ಡ್ಗಳಿಗೆ ವಾಹನದಲ್ಲಿ ತರಕಾರಿ ಮಾಡುವ ಕಾಯಕವನ್ನ ಮಾಡಿ ಅಲ್ಪ ಸ್ವಲ್ಪ ಹಣ ಗಳಿಸಿದ್ದರು. ಆದರೆ ದುಬಾರಿ ತರಕಾರಿಯನ್ನ ತೆಗೆದುಕೊಳ್ಳಲು ಜನ ಬರುತ್ತಿಲ್ಲ. ಅಷ್ಟು ಹಣವನ್ನ ಕೊಟ್ಟು ಮುಖ್ಯ ತರಕಾರಿ ಮಾರಾಟಗಾರರಿಂದ ತರಕಾರಿಯನ್ನ ಖರೀದಿಸಲು ಆಗದೆ ತಮ್ಮ ಕಾಯಕವನ್ನ ಸ್ವಲ್ಪ ದಿನ ಮಟ್ಟಿಗೆ ತಟಸ್ಥಗೊಳಿಸಿದ್ದಾರೆ. ಬಾಂಬೆ ಬಾಯ್ಸ್ಗಳಿಗೆ ಮಾತ್ರ ಬಿಜೆಪಿಯಲ್ಲಿ ಸ್ಥಾನವಿದೆ, ನ್ಯಾಸರ್ಗಿ ಯುವಕರಿಗೆ ಅಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಮನೆ ಬಿಟ್ಟು ಬಿಜೆಪಿಗೆ ಹೋದವರು ಮತ್ತೆ ವಾಪಸ್ ಬಂದಿದ್ದಾರೆ ಎಂದರೆ ಅಲ್ಲಿಯ ದಬ್ಬಾಳಿಕೆ ಸಹಿಸಿಕೊಳ್ಳಲು ಆಗದೆ ಬಂದಿದ್ದಾರೆ ಎಂದು ವ್ಯಂಗ್ಯವಾಗಿ ಕಾಂಗ್ರೆಸ್ ಯುವ ಮುಖಂಡ ಪ್ರಶಾಂತ್ ದೇಶಪಾಂಡೆ ಹೇಳಿದರು. ಮುಂಡಗೋಡ ತಾಲೂಕಿನ ನ್ಯಾಸರ್ಗಿಯಲ್ಲಿ ವಿಧಾನ ಪರಿಷತ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ಪರವಾಗಿ ಮತಯಾಚನೆ ನಡೆಸಿದ ವೇಳೆ ಬಿಜೆಪಿಯಿಂದ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಬಿಜೆಪಿಯಲ್ಲಿ ನಾಯಕರಿಗೆ ಗೌರವವಿಲ್ಲ. ರೈತರಿಗೆ, ಮಧ್ಯಮ ವರ್ಗದವರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಬಡವರಿಗೆ ಇರುವುದು ಕಾಂಗ್ರೆಸ್ ಪಕ್ಷ. ಬಿಜೆಪಿ ಪಕ್ಷದಲ್ಲಿ ನಾಯಕರಿಗೆ ಗೌರವ ಇಲ್ಲ. ಯಾರ ಗೌರವ ಇದೆ? ಯಾರು ದಬ್ಬಾಳಿಕೆ ಮಾಡ್ತಾರೆ, 20-30%, 40% ಕೇಳ್ತಾರೆ, ಯಾವುದೇ ನಾಚಿಕೆ ಇಲ್ಲದೆ ಪಂಚಾಯತ್ ವ್ಯವಸ್ಥೆನ ಅವ್ಯವಸ್ಥೆ ಮಾಡ್ತಾರೆ, ಅಂತವರಿಗೆ ಬಿಜೆಪಿ ಪಕ್ಷದಲ್ಲಿ ಅವಕಾಶ ಇದೆ. ಹೌದಿಲ್ಲ? ನಮ್ ಶ್ರೀನಿವಾಸ್ ಮಾನೆ ಅವರು ಹೇಳಿದ್ರು, ಬಾಂಬೆ ಬಾಯ್ಸ್ ಅಂತವರಿಗೆ ಅವಕಾಶ ಇದೆ. ನೀವೆಲ್ಲ ನೇಸರ್ಗಿ ಬಾಯ್ಸ್, ನಿಮ್ಗೆಲ್ಲ ಅವಕಾಶ ಇಲ್ಲ. ರೈತರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ ಇರುವುದು ಒಂದೇ ಪಕ್ಷ, ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಈ ಒಂದು ಮುಂಡಗೋಡ ತಾಲೂಕು ಭತ್ತದ ಕಣಜ ಎಂದು ಹೆಸರಾಗಿತ್ತು. ಇತ್ತೀಚೆಗೆ ಅಕಾಲಿಕ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಈವರೆಗೂ ಒಬ್ಬ ಅಧಿಕಾರಿಗಳ ತಂಡ ಕೂಡ ರೈತರ ಸಂಕಷ್ಟ ಪರಿಹಾರಕ್ಕೆ ಯಾರೂ ಬಂದಿಲ್ಲ. ಆದ್ರೆ ನಾವು ಹೇಳ್ಬೇಕು, ಇವತ್ತು ರೈತರು ಎಷ್ಟೊಂದು ಸಮಸ್ಯೆಯಲ್ಲಿದ್ದಾರೆ. ನಾನು ಹೇಳಿದ್ದೆ, ಇದು ಭತ್ತದ ಖನಿಜ ನಮ್ಮ ಮುನಗೋಡ್ ಕ್ಷೇತ್ರ. ಇವತ್ತು ಅಡ್ಡ ಮಳೆಯಿಂದ ಸಿಕ್ಕಾಪಟ್ಟೆ ಭತ್ತಕ್ಕೆ ಹಾನಿಯಾಗಿದೆ. ಇವತ್ತು ಪರಿಹಾರ ಕೊಡ್ಲಿಕ್ಕೆ, ತನಿಖೆ ಮಾಡ್ಲಿಕ್ಕೆ ಯಾರು ಬಂದಿಲ್ಲ. ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ನಿಲ್ಲಿಸಿದ್ದ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದೇವೆ. ನೀವು ಸಹ ಅಲ್ಲಿ ಇಲ್ಲಿ ಎನ್ನದೆ ನಮ್ಮ ಪಕ್ಷದ ಅಭ್ಯರ್ಥಿ ಭೀಮಣ್ಣ ನಾಯ್ಕರನ್ನ ಗೆಲ್ಲಿಸಬೇಕು. ನಾವು ಪಕ್ಷ, ಸಮಾಜ, ದೇಶವನ್ನ ಕಟ್ಟೋಣ. ಅದನ್ನ ಬಿಟ್ಟು ಸ್ವಂತ ಮನೆ ಕಟ್ಟುವ ಅವಶ್ಯಕತೆ ನಮಗೆ ಇಲ್ಲ ಎಂದರು. ದಯವಿಟ್ಟು ನೀವು 8 ಜನ ಪಂಚಾಯತಿ ಸದಸ್ಯರಿದ್ದೀರಾ, ನಾವು ಆರ್ಸ್ ತಗೊಂಡ್ ಬಂದಿದ್ದೀವಿ ನಿಮಗೆ. ದಯವಿಟ್ಟು ನಮ್ಮ ವಿನಂತಿ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಭೀಮಣ್ಣ ನಾಯಕರಿಗೆ ಮತವನ್ನ ಹಾಕಿ ಆರಿಸ್ ತಂದು ಮತ್ತೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವನ್ನು ತಗೊಂಡು MLA ಇಂದ MP ವರೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಜಯಬೇರಿ ಆಗುವುದಕ್ಕೆ. ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಮಾತನಾಡಿ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದ ಇತಿಹಾಸವಿಲ್ಲ. ಈ ಬಾರಿಯೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ. ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ 4 ಜಿಲ್ಲೆ ಯಾರು ಒಬ್ಬರ ಬಿಜೆಪಿಯಿಂದ MLA MLC ಆಗಿ ನೋಡಿದ್ರಾ? ನೆನಪಿದ್ಯಾ? ಯಾಕೆ ಬಿಜೆಪಿಯಿಂದ ಒಬ್ರು ನಿಲ್ಸಿ ಗೆಲ್ಸಬಾರ್ದ್ರಿಪ್ಪ? ಇತ್ತೀಚೆಗೆ ಹೆಬ್ಬಾರವರು ಹಾನಗಲ್ ಚುನಾವಣೆಯಲ್ಲಿ ಮುಂಡಗೋಡದ ಮರಾಠ ಸಮಾಜದವರು ಹೋಗಿ ಶ್ರೀನಿವಾಸ್ ಮನೆಯವರನ್ನ ಗೆಲ್ಲಿಸಿದ್ದಾರೆ ಎಂದು ಹೇಳುತ್ತಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಮರಾಠಿಗರು 6,000 ಜನರಿದ್ದಾರೆ. ಹಾಗಾದ್ರೆ ನನಗೆ 80,000 ಮತ ಯಾಕೆ ಬಿದ್ದಿವೆ? ಬೇರೆ ಸಮಾಜದ ಜನರು ಮತ ನೀಡಿ ನನ್ನನ್ನ ಗೆಲ್ಲಿಸಿದ್ದಾರೆ ಎಂದರು. ಬಿಜೆಪಿ ಆಗಿದ್ದೆಲ್ಲ ಮರಾಠರು ಹಂಗಲ್ ಬಂದು ನಮ್ಮನ್ನ ಗೆಲ್ಸಿದ್ರಿ ಅಂತ ಹೇಳಿದ್ರಿ. ಸತ್ಯ. ಯಾರಿಗ ಹೋಗಿ ಹೇಳಿದ್ರಿ ನೀವು? ಅಲ್ಲಿದ್ದ ಮರಾಠರಿಗೆ ಹೇಳಿದ್ರಿ. ಎಷ್ಟ್ ಜನ ಅದಾರ? 6,000. 80,000 ಓಟ್ ಎಲ್ಲಿಂದ ಬಂದು? ಅವ್ರು ಯಾರ ಮಾತು ಕೇಳಿ ನಮ್ಗೆ ಹಾಕಿದ್ರು? ಹಂಗಾರೆ ನೀವ್ ಯಾಕೆ ನಿಮ್ಮ ಸಮಾಜದವನು ಯಾವ ಪಕ್ಷದಲ್ಲಿ ನಾಯಕತ್ವ ಬೆಳೆಸ್ಕೊಂತ ಇದ್ದಾನೆ, ಯಾವ ಪಕ್ಷದಲ್ಲಿ ನಿಮ್ ಸಮಾಜದವನು ಬೆಳಿತಾ ಇದ್ದಾನೆ, ನೀವೆಲ್ಲರೂ ಯಾಕೆ ಆ ಪಕ್ಷದಾಗ ಇರಬಾರ್ದು? ಯಾಕೆ ಇನ್ನ ಡೋಂಗಿ ದೇಶಭಕ್ತ, ಡೋಂಗಿ ಧರ್ಮದ ಬಗ್ಗೆ ಮಾತಾಡಿ 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 ಗೆದ್ಲಕ್ ಕಡು ನಮಗ ಕಲ್ಲು ಒಗ್ಸಾಕ್ ಹಚ್ಚಿ ಕೇಸ್ ಹಾಕೊಂಡ ಆಮೇಲೆ ಅವ್ರ ಅಧಿಕಾರ ಪಡಿತಾರೆ. ಇದು ನಮ್ ಸಮಾಜದವರು ಅರ್ಥ ಮಾಡ್ಕೊಳ್ಬೇಕು. ಇದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಜ್ಞಾನದೇವ್ ಗುಡಿಯಾಳ್ ನೇತೃತ್ವದಲ್ಲಿ 50ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡರು. ಇದೇ ರೀತಿ ನಂದಿಕಟ್ಟ ಗ್ರಾಮದಲ್ಲಿಯೂ 30ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಹಿರಳ್ಳಿ, ಮುಖಂಡರಾದ HM ನಾಯ್ಕ್, ಜ್ಞಾನದೇವ ಗುಡಿಯಾಳ, ಧರ್ಮರಾಜ್ ನಡಗೇರ, ಲಕ್ಷ್ಮಣ್ ಬನಸೋಡೆ, MN ದುಂಡಶಿ, ರಜಾಖಾನ್ ಪಠಾಣ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಗಣೇಶ್ ಏಜೆನ್ಸೀಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್. ದೊಡ್ಡ ಉಪಕರಣಗಳ ಮೇಲೆ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ 30% ರಿಯಾಯಿತಿ ದರದಲ್ಲಿ ಮಾರಾಟ. ಬಂಪರ್ ಲಕ್ಕಿ ಡ್ರಾ ಮೇಲೆ 2 ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ.
ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮೆಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನು ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ. ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿ ಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳು ಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಹಿಂದೆ ಭೇಟಿ ಕೊಡಿ. ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.